ಶೋರೂಮ್ ಪ್ರೈಸ್ಗಿಂತ ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಏನೇನೋ ಬರುತ್ತೆ ಅದೆಲ್ಲ ಹೇಳ್ತೀನಿ. ಪರ್ಪಸ್ಫುಲಿ ಸಖತ್ತಾಗಿದೆ. ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ ಏನಿದೆ, ಇದು ಟಿ ವಿ ಎಸ್ ಅವರ ಫ್ಲಾಗ್ಶಿಪ್ ಆದಂಥ ಅಪಾಚಿ RR310. ಈ RTR 310 ಅಲ್ಲಿ ಏನೇನು ಫ್ಯಾನ್ಸಿ ಫೀಚರ್ಸ್ ಬಂತಲ್ಲ ಅದೆಲ್ಲ ಈ ಗಾಡಿಗೆ ಬಂದಿದೆ. ಪ್ಲಸ್ ನಮಗೆ ಇಂಜಿನಲ್ಲೂ ಪವರಲ್ಲೂ ಸ್ಟೆಬಿಲಿಟಿ ಕಂಟ್ರೋಲಲ್ಲೂ ಪ್ಲಸ್ ಅಡಿಷ್ನಲ್ ಸೇಫ್ಟಿ ಫೀಚರ್ಸ್ನು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿ ಪ್ರಾಪರ್ ರೇಸ್ ಟ್ರ್ಯಾಕ್ ಮಿಷಿನ್. ಅದಕ್ಕೋಸ್ಕರ ನೋಡಿ ಎಲ್ಲ ಇನ್ನರ್ಸ್ ಎಲ್ಲ ಹಾಕೊಂಡು ಆಲ್ರೆಡಿ ಒಂದು ಸೆಷನ್ ಆಗಿಬಿಟ್ಟಿದೆ. ಬಟ್ ನಾಳೆ ಏನು ವಿಡಿಯೋ ಬರುತ್ತೆ ಅದ್ರಲ್ಲಿ ನನ್ನ ರೈಡಿಂಗ್ ಇಂಪ್ರೆಷನ್ಸ್ ಕೊಡ್ತೀನಿ. ಜಸ್ಟ್ ಫಸ್ಟ್ ಇಂಪ್ರೆಷನ್ಸ್ ಆ್ಯಂಡ್ ವಾಕ್ ಅರೌಂಡ್ ಮಾತ್ರನೇ ಇರೋದು ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾಳೆ ಬರೋ ವಿಡಿಯೋನ ಕಂಪ್ಲೀಟ್ ನೋಡ್ಬೋದು. ರೇಸ್ ಟ್ರ್ಯಾಕಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ಲುಕ್ಸಲ್ಲಿ ಯಾವುದೇ ರೀತಿಯಾದ ಮೇಜರ್ ಚೇಂಜಸ್ ಆಗಲಿಲ್ಲ. ನೋಡೋಕೆ ಗಾಡಿ ಅದೇ ಥರನೇ ಇದೆ. ಬಟ್ ಒನ್ ಮೇಜರ್ ಅಡಿಷನ್ ಅಂದರೆ ಈ ವಿಂಗ್ಲೆಟ್ಸ್ ನೋಡಿ, ಪ್ರಾಪರ್ ಡುಕಾಟಿ ಪಾನಿಗಳೇ ಥರ ಇದೆ. ಬಟ್ ಏನು ಗುರು ಪರ್ಪಸ್ ಇದು? ಜಸ್ಟ್ ನೋಡೋಕೆ ಅಷ್ಟೇನಾ? ಇಲ್ಲ ತುಂಬ ಜನ ಸ್ಟಿಕ್ಕರ್ ಹಾಕಿ ಇಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ. ಇದ್ರಲ್ಲಿ ಪರ್ಪಸ್ ಕೂಡ ಇದೆ. 3 kg ಡೌನ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ. ಬಟ್ ಅದಕ್ಕೆ ನೀವು 120 ಅದ್ರ ಮೇಲೆ ಹೋಗಬೇಕು. ಸೊ ಅದರಿಂದ ಈ ವಿಂಗ್ಲೆಟ್ಸ್ನ ಕೊಟ್ಟಿದ್ದಾರೆ. ಸೊ ಮೇಜರ್ ಅಡ್ವಾಂಟೇಜಸ್ ಏನಂದರೆ ನಮಗೆ ಡೌನ್ ಫೋರ್ಸ್ ಅನ್ನೋದು ಕ್ರಿಯೇಟ್ ಆದಾಗ ಫ್ರಂಟ್ ವೀಲ್ ಇನ್ನೂ ಲ್ಯಾಂಡಲ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದರ ಪರ್ಪಸ್ಸು ಯಾವ ಥರ ಹೆಲ್ಪ್ ಆಗ್ತಿದೆ ಅಂತ. ಅಂದರೆ ಹೊಸ ಕಲರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದನ್ನ ಬಾಂಬರ್ ಗ್ರೇ ಅಂತ ಇದ್ದಾರೆ. ಸೊ ಇದರ ಬೆಲೆ ಬಂದು 2,97,000 ಲಾಂಚ್ ಮಾಡಿದ್ದಾರೆ. ಬಟ್ ಇದರ ಕಡಿಮೆ ಬೆಲೆ ಇನ್ನೊಂದು 5,000 ಕಡಿಮೆ ಮಾಡಿದ್ರೆ ನಿಮಗೆ ರೆಡ್ ಕಲರ್ ಏನಿದೆ ರೇಸಿಂಗ್ ರೆಡ್ ಅಂತ ಅದೂ ಇದೆ. ಬಟ್ ನೆಕ್ಸ್ಟು BTO ಮಾಡೆಲ್ ಕೂಡ ಇದೆ ರೇಸ್ ಪೆಕ್ಕಲ್ಲಿ. ಅದು ಪ್ರಾಪರ್ ಬಿಲ್ಟ್ ಟು ಆರ್ಡರ್ ಥರ ನಿಮಗೆ ಇನ್ನೂ ಅಟ್ರಾಕ್ಟಿವ್ ಆಗಿದೆ. ಅದು ಲುಕ್ಸ್ ವೈಸ್ ಅದೇ. ಬಟ್ ಗಾಡಿಯಲ್ಲಿ ನಿಮ್ಗೆ ಏನೇನು ಬರ್ತಿದೆ ಅಂದರೆ ನೋಡಿ, ಬೈ LED ಟೆಕ್ನಾಲಜಿ ಬರ್ತಾ ಇದೆ. ಒಂಥರ ಶಾರ್ಕ್ ಟೈಪ್ ಡಿಸೈನ್ ಫ್ರಂಟ್ ಅಲ್ಲಿ ಇದೆ. ವಿಂಡ್ ಸ್ಕ್ರೀನ್ ನೋಡಿ ದೊಡ್ಡದಾಗಿದೆ. ಇಲ್ಲಿ ನಮಗೆ ಇಂಡಿಯಾ ಲೋಗೋ ಕೂಡ ಬರ್ತಿದೆ. ಮಿರರ್ಸ್ ಏನಿದೆ ನೋಡಿ ಫ್ರಂಟ್ ಅಲ್ಲೇ ಅಟ್ಯಾಚ್ ಆಗಿದೆ. ಪ್ಲಸ್ ನಂಬರ್ ಪ್ಲೇಟ್ ಹೋಲ್ಡರ್ಗೂ ಬ್ರಾಕೆಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ನಮಗೆ ಮಿಶಲಿನ್ ರೋಡ್ 5 ಟೈರ್ಸ್ ಕೊಟ್ಟಿದ್ದಾರೆ. ಇದು 17 ಇಂಚ್ ವೀಲ್ಸು ನೋಡಿ, ಟ್ಯೂಬ್ಲೆಸ್. ಸೊ ಈ ಕಲರಲ್ಲಿ ರೆಡ್ ಕಲರ್ನ ಕೊಟ್ಟಿದ್ದಾರೆ. ಒಂಥರ ಕಾಂಟ್ರಾಸ್ಟಿಂಗ್ ಲುಕ್ ಅನ್ನೋದು ಬಂದಿದೆ. ಅದ್ರ ಜೊತೆಗೆ ನಮಗೆ ಸೇಮ್ ಬ್ರೇಕ್ಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ. ಬೈಬ್ರೆ ಅವರ 320mm ಬ್ರೇಕ್ಸ್ ಇದೆ. ಒಂಥರ ಪೆಟ್ರೋಲ್ ಡಿಸ್ಕ್ ಇದು. ಬ್ರೇಕ್ ಬೈಟ್ ಯಾವ ಥರ ಇದೆ ಅಂತ ನಾನು ರೈಡ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇನ್ನೊಂದು ಮೇಜರ್ ಚೇಂಜಸ್ ನಮಗೆ RTR ಅಲ್ಲಿ ಏನು ಬಂತು, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಈ ಗಾಡಿಯಲ್ಲಿ ಬಂದಿದೆ. ಬಟ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ಗೆ ನೀವು ಡೈನಮಿಕ್ ಪ್ರೋ ಕಿಟ್ನ ತಗೊಬೇಕು. ಶೋರೂಮ್ ಪ್ರೈಸ್ಗಿಂತ ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಏನೇನೋ ಬರುತ್ತೆ ಅದೆಲ್ಲ ಹೇಳ್ತೀನಿ. ಆ ಡೈನಮಿಕ್ ಅಲ್ಲಿ ಏನು ಬರುತ್ತೆ ಡೈನಮಿಕ್ ಪ್ರೋ ಅಲ್ಲಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಏನಂದ್ರೆ ನೀವು ಪ್ರೀಲೋಡ್ನ ಹಾಗೆ ರೀಬೌಂಡ್ನ ಅಡ್ಜಸ್ಟ್ ಮಾಡ್ಕೊಬೋದು. ಲೆಫ್ಟ್ ಸೈಡಲ್ಲಿ ನೀವು ಪ್ರೀಲೋಡ್ ಹಾಗೆ ಕಂಪ್ರೆಷನ್ ಅಡ್ಜಸ್ಟ್ ಮಾಡ್ಕೊಬೋದು. ಐ ಥಿಂಕ್ 6-7 ಕ್ಲಿಕ್ಸ್ ಏನೋ ಇದೆ. ಅದನ್ನ ನಾವು ಡೈರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ KTM ಥರ. ಸೊ ನಾವು ಸ್ಕ್ರೂ ಡ್ರೈವರ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಬೋದು. ಡೆಫಿನೆಟ್ಲಿ ರೇಸ್ ಟ್ರ್ಯಾಕ್ಗೆ ತುಂಬಾ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವೇನೋ ಟೂರಿಂಗ್ ಮಾಡ್ತಿದ್ರೆ ಅಂದರೆ ಸಾಫ್ಟಾಗಿ ಇಟ್ಕೊಬೋದು, ಇಲ್ಲ ಟ್ರ್ಯಾಕಲ್ಲಿ ಓಡಿಸ್ತಿದ್ರೆ ಅಂದರೆ ಸ್ವಲ್ಪ ಸ್ಟಿಫ್ ಆಗಿ ಇಟ್ಕೊಬೋದು. ಸೊ ದಟ್ ನಿಮಗೆ ಗಾಡಿಯ ಕಂಟ್ರೋಲ್ ಕಾರ್ನರಿಂಗಲ್ಲಿ ಡೈವ್ ಆಗೋದಿಲ್ಲ ಸಸ್ಪೆನ್ಷನ್, ಅದೊಂದು. ಸೊ ಆ ಸಸ್ಪೆನ್ಷನ್ ಕೂಡ ನಿಮಗೆ ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಯಾವ ಥರ ಇದೆ ಅಂತ ಹೇಳಲ್ಲ, ಒಪಿನಿಯನ್ ಆಗ್ಬಿಡುತ್ತೆ ಅದು. ಒಪಿನಿಯನ್ ವಿಡಿಯೋಗೆ ನೆಕ್ಸ್ಟ್ ಅಲ್ಲಿ ಮೇನ್ ಆಗಿ ಇಂಜಿನ್ ಅಲ್ಲಿ ಏನಂದ್ರೆ 312 cc BMW ಕೊಲಾಬ್ರೇಷನ್ ಅಲ್ಲಿ ಬಂದಿರೋ ಇಂಜಿನ್, DOHC ರಿವರ್ಸ್ ಇನ್ಕ್ಲೈನ್ಡ್ ಅಂತ. ಯೂಶಲಿ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ಎಕ್ಸಾಸ್ಟ್ ಹೋಗೋದು ನೋಡಿರ್ತಾರೆ. ಈ ಇಂಜಿನ್ನೇ ಉಲ್ಟಾ ಮಾಡ್ಬಿಟ್ಟು ನೋಡಿ ಎಕ್ಸಾಸ್ಟ್ ರೌಟಿಂಗು ಇಲ್ಲಿ ಹಿಂದೆಯಿಂದ ಬರ್ತಿದೆ. ಸೊ ಇದರಿಂದ ಏನಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ನಮಗೆ ಚೆನ್ನಾಗಿದೆ. ಪ್ಲಸ್ ಪಿಸ್ಟನ್ ಮೂವ್ಮೆಂಟ್ ಇಂದ ಮುಂದೆ ಏರ್ ಬಾಕ್ಸ್ಗೂ ಕೂಲೆಂಟ್ಗೂ ಎಲ್ಲ ಜಾಗ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಫ್ರಂಟ್ ಎಂಡ್ ಇಲ್ಲಿರೋ ಲುಕ್ ನ ನೋಡಿದ ಹತ್ರ ಬಂದು ನೀವು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಕಾಸ್ ಎಕ್ಸಾಸ್ಟ್ ರೌಟಿಂಗ್ ಹಿಂದೆಯಿಂದ ಹೋಗಿದೆ. ಸೊ ಅದು ಮೇನ್ ಮ್ಯಾಟ್ರು. ಸೇಮ್ ಇಂಜಿನೇ ಬಟ್ ಪವರ್ ಫಿಗರ್ಸ್ ಬಂಪ್ ಅಪ್ ಆಗಿದೆ. ಸ್ಟ್ಯಾಂಡರ್ಡ್ RR 310 ಅಪಾಚಿಯಲ್ಲಿ ನಮಗೆ 34 BHP ಬರ್ತಾ ಇತ್ತು. ಈಗ ಆಲ್ಮೋಸ್ಟ್ 38 BHP ಬರ್ತಾ ಇದೆ. ಹೇಗೆ ಚೇಂಜಸ್ ಮಾಡಿದ್ದಾರೆ ಅಂದ್ರೆ, ಪಿಸ್ಟನ್ ಏನಿದೆ ಲೈಟರ್ ಫೋರ್ಜ್ ಪಿಸ್ಟನ್ ಬರ್ತಾ ಇದೆ. ಏರ್ ಬಾಕ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏರ್ ಇಂಟೇಕ್ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ರಿಂಗ್ಸ್ ನ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಸ್ಮಾಲ್ ಚೇಂಜಸ್ ಏನಿದೆ ಇದರಿಂದ ನಮ್ಗೆ ಪವರ್ ಬಂಪ್ ಅಪ್ ಆಗಿದೆ. ನಮಗೆ ಲೋ ಎಂಡ್, ಮಿಡ್ ರೇಂಜ್, ಟಾಪ್ ಎಂಡ್ ಎಲ್ಲ ಚೆನ್ನಾಗಿ ಆಗಿದೆ ಅಂತ TVS ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಓಕೆನಾ? ಸೊ ಇದು ಇಂಜಿನ್ ಅಲ್ಲಿ ಚೇಂಜಸ್. ಇದರಲ್ಲಿ ನಮಗೆ ಲಿಕ್ವಿಡ್ ಕೂಲಿಂಗ್ ಇದೆ, 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸ್ಟ್ಯಾಂಡರ್ಡ್ ಆಗಿ ಸ್ಟೆಬಿಲಿಟಿ ಕಂಟ್ರೋಲ್ ಅನ್ನೋದು ಬರಲ್ಲ, ಅದಕ್ಕೂ ಪ್ಯಾಕ್ ಹಾಕೊಬೇಕು. ಬಟ್ ನಿಮ್ಗೆ ಏನಂದ್ರೆ ಸ್ಟ್ಯಾಂಡರ್ಡ್ ಆಗಿ ಕ್ರೂಸ್ ಕಂಟ್ರೋಲ್ ಬರ್ತಾ ಇದೆ ಗಾಡಿಯಲ್ಲಿ. ರಾಯಲ್ ಎನ್ಫೀಲ್ಡ್ ಬಂದಿಲ್ಲ, KTM ಅಲ್ಲಿ ಇಲ್ಲ, ಈವನ್ ಟ್ರಯಂಫ್ ಗಾಡಿಯಲ್ಲಿ ಇಲ್ಲ. ಬಟ್ ಈ ಗಾಡಿಯಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ. ತುಂಬಾ ಜನ ಇದನ್ನ ಸ್ಪೋರ್ಟ್ಸ್ ಟೂರಿಂಗ್ ಮಾಡಕ್ ಯೂಸ್ ಮಾಡ್ತಾರೆ. ಬಿಕಾಸ್ ಈವನ್ ಈ ಗಾಡಿ ನೋಡಿ KTM ಅವ್ರು ಕೂಡ ಕಾಪಿ ಮಾಡಿ ಅವರ RC ಏನ್ ಕಮಿಟೆಡ್ ಆಗಿತ್ತು ಅದನ್ನ ಕೂಡ ಸ್ವಲ್ಪ ಸ್ಪೋರ್ಟಿನೆಸ್ ನ ಕಮ್ಮಿ ಮಾಡಿ ಸ್ಟ್ಯಾಂಡರ್ಡ್ ಆಗಿ ಪೊಸಿಷನ್ ಮಾಡ್ಬಿಟ್ಟಿದ್ರೆ, ಹ್ಯಾಂಡಲ್ ಬಾರು, ಫುಟ್ ಪ್ಯಾಕ್ಸ್ ಎಲ್ಲ. ಸೊ ದಟ್ ಅದ್ರಲ್ಲಿ ಟೂರಿಂಗನ್ನು ಮಾಡ್ಬೋದು. ಬಟ್ ಇನ್ನೊಂದು ಮೇಜರ್ ಅಡಿಷನ್, ಪ್ರಾಪರ್ ಡುಕಾಟಿ ಇನ್ಸ್ಪೈರ್ಡ್ ಆ್ಯಂಡ್ ನೋಡೋಕ್ಕೂ ಅಸ್ಥೆಟಿಕಲಿ ಎಲ್ಲ ಪರ್ಪಸ್ಫುಲಿ ಸಖತ್ತಾಗಿದೆ. ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ ಏನಿದೆ ಏನು ಹೇಳಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಕ್ ನೋಡಿ ಅಲ್ಟಿಮೇಟ್. ಒಳಗಡೆ ನಮಗೆ ರೆಡ್ ಕಲರ್ ಒಂದು ಟೇಪಿಂಗ್ ಬಂದಿದೆ. ಸೊ ಇದರಿಂದ ಏನಂದ್ರೆ ನಮಗೆ ಆಂಟಿ ಫಾಗ್ ಆಗಲ್ಲ ಅಂತ TVS ಅವ್ರು ಹೇಳಿದ್ದಾರೆ. ಓವರ್ ಆಲ್ ಪರ್ಪಸ್ ಏನಿಲ್ಲ ಅಂದ್ರೂ ಲುಕ್ಸ್ ವೈಸ್ ಎನ್ಹಾನ್ಸ್ ಆಗುತ್ತೆ ಅಂತ ಅವ್ರು ಹೇಳಿದಾರೆ, ನಾನು ಹೇಳ್ತಿಲ್ಲ. ಓಕೆ, ಸೊ ಈ ಕಲರ್ ಅಲ್ಲಿ ನಮಗೆ RR 310 ಅಂತ ಇದೆ. DOHC ಎಲ್ಲಿ ನೋಡಿದ್ರು ಬ್ಯಾಡ್ಜಿಂಗ್ ಅನ್ನೋದು ಜಾಸ್ತಿ ಇದೆ. ಸ್ಟಿಕ್ಕರಿಂಗ್ ಓವರ್ ಆಲ್ ಎನ್ಹಾನ್ಸ್ ಮಾಡ್ತಾ ಇದೆ. ಬಟ್ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ಕಮ್ಮಿನೇ.
E20 ಕಂಪ್ಲೈಂಟ್ ಇಂಜಿನ್ ಇದು. ಸೊ E20 ಫ್ಯೂಯಲ್ ಹೊಸದೇನು ಬರ್ತಾ ಇದೆ. ಸೀಟ್ ಹೈಟ್ ಅಲ್ಲಿ, ಪಿಲಿಯನ್ ಸೀಟ್ ಅಲ್ಲಿ, ಶೇಪ್ ಆಫ್ ದ ಬೈಕ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ. ಹಂಗೆ ಹಿಂದೆ ಬಂದ್ರೆ ನಿಮಗೆ ರಿಯರ್ ಸಸ್ಪೆನ್ಷನ್ ಕೂಡ ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ಪ್ರೀ ಲೋಡ್ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ನೋಡಿ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್. ರೀಬೌಂಡ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಯೂಶಲಿ ನಮ್ಮ ಬೈಕ್ಸ್ ಅಲ್ಲಿ ಪ್ರೀ ಲೋಡ್ ಮಾತ್ರನೇ ಅಡ್ಜಸ್ಟ್ ಮಾಡ್ಕೊಳಕ್ಕಾಗೋದು, ಬಟ್ ಇಲ್ಲಿ ರೀಬೌಂಡ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ವೇಟ್, ನೀವು ಯಾವ ತರ ರೈಡ್ ಮಾಡ್ತೀರಾ, ಸೊ ಗಾಡಿ ಸೆಟಪ್ ನ ಚೇಂಜ್ ಮಾಡ್ಕೊಬಹುದು. ಸೊ ನಾನೀಗ ರೈಡ್ ಮಾಡಕ್ ಹೋದಾಗ ಫಸ್ಟ್ ರೌಂಡ್ ಆಯ್ತು ಆಲ್ರೆಡಿ, ಅದಕ್ಕೆ ಈ ಇನ್ನರ್ಸ್ ಎಲ್ಲ ಹಾಕೊಂಡಿರೋದು. ಸೊ ಅದಾದಾಗ ನನ್ನ weight ತಕ್ಕ ಹಾಗೆ, ನನ್ನ ರೈಡಿಂಗ್ ಸ್ಟೈಲ್ ತಕ್ಕಾಗ ಅಡ್ಜಸ್ಟ್ ಮಾಡ್ಕೊಂಡೆ. ಕಿಲ್ಲಿಂಗ್ ಇಟ್ ಅಂತಾನೆ ಹೇಳ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ರೈಡಿಂಗ್ ಪಾರ್ಟ್. ಹಾಗೆ ಹಿಂದೆ ಬಂದ್ರೆ ಎಕ್ಸಾಸ್ಟ್ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್. ಹಾಗೆ ನಮಗೆ ಹಿಂದೆ ಮೆಷಲಿನ್ ರೋಡ್ 5 ನಮಗೆ 150 ಸೆಕ್ಷನ್ ಟೈರ್ ಸಿಗ್ತಾ ಇದೆ. ನನಗೆ ಮಿಶಲಿನ್ ಗಿಂತ TVS ಯೂರೋ ಗ್ರಿಪ್ ಟೈರ್ಸ್ ಇನ್ನೂ ಚೆನ್ನಾಗಿದೆ. ನಾನು ಆಲ್ರೆಡಿ ರೇಸ್ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡಿದ್ದೀನಿ. ನಮಗೆ ಹಿಂದೆ ಟೇಲ್ ಸೆಕ್ಷನ್ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್. ಟೇಲ್ ಲೈಟು, ಟೇಲ್ ಟೈಡಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ನಮಗೆ ಟೈರ್ ಹಗ್ಗರ್ ಕೂಡ ಹಿಂದೆ ಇದೆ. ಇದು ಸಿಂಗಲ್ ಸೈಡ್ ಮೌಂಟಿಂಗು. ಸೊ ಅದರಿಂದ ಏನಂದ್ರೆ ಈ ಸೈಡ್ ಮೌಂಟಿಂಗ್ ಸಿಕ್ಕಾಪಟ್ಟೆ ನೋಡಕ್ ಚೆನ್ನಾಗಿದೆ. ನೀವೇನಾದ್ರೂ ಡೈನಮಿಕ್ ಪ್ರೋ ಕಿಟ್ ಬಂದ್ರೆ ಆವಾಗಲೇ ನಿಮ್ಮ ಗಾಡಿಯಲ್ಲಿ ಎಕ್ಸ್ಟ್ರಾ ಫೀಚರ್ಸು ಬರುತ್ತೆ. ಬಟ್ ಸ್ಟ್ಯಾಂಡರ್ಡ್ ಬೇಸ್ ಮಾಡೆಲ್ ಅಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಸಿಗೋದಿಲ್ಲ. ನೀವು ಅದಕ್ಕೆ ಐ ಥಿಂಕ್ 4,000 5,000 ಒಂದು ಸ್ವಲ್ಪ ಸ್ಟೆಪ್ ಅಪ್ ಮಾಡ್ಕೊಂಡ್ರೆ ನಿಮಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಸೊ ಅದರಲ್ಲಿ ನೀವೇನು ಡೈನಮಿಕ್ ಪ್ರೋ ಆ ಕಿಟ್ ಏನು ಬೇಕಾಗಿಲ್ಲ. ಈಗ ಮೇನ್ ಆಗಿ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂತ ಮಾತಾಡೋಣ. 2 ಪ್ಯಾಕೇಜಸ್ ನಮಗೆ ಡೈನಮಿಕ್ ಪ್ರೋ ಅಂತ ಸಿಗ್ತಿದೆ. ಇದು ಬಿಲ್ಟ್ ಟು ಆರ್ಡರ್, ನಿಮಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಡೈನಮಿಕ್ ಕಿಟ್ಟಲ್ಲಿ ಮೊದಲನೇದಾಗಿ ಏನು ಬರುತ್ತೆ ಅಂದರೆ ನಿಮಗೆ ಈ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಅನ್ನೋದು ಸಿಗುತ್ತೆ. ಹಾಗೆ ನಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ನಾನು ತುಂಬ ಕಾರ್ ವಿಡಿಯೋಸಲ್ಲಿ ಹೇಳ್ತೀನಿ, ಈಗ ಬೈಕ್ಸಲ್ಲೂ ಅಷ್ಟೇ ನಮ್ಮ ಟೈರ್ ಪ್ರೆಷರ್ ತುಂಬಾ ಮ್ಯಾಟ್ರ್ ಆಗುತ್ತೆ ನಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ಅದೊಂದು ಅಡಿಷ್ನಲ್ ಆಗಿ ಕೊಟ್ಟಿದ್ದಾರೆ. ಪ್ಲಸ್ ನಮಗೆ ಬ್ರಾಸ್ ಚೈನ್ ಅನ್ನೋದು ಸಿಗ್ತಾ ಇದೆ. ಈ ಥರ ಫೀಚರ್ ಸಿಗ್ತಾ ಇದೆ. ಬಟ್ ನೀವು ಇದಕ್ಕೆ 18,000 ಕಟ್ಟಬೇಕು ಎಕ್ಸ್ಟ್ರಾ. ನೀವು ಕೊಡಬೇಕು ಈ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಈ ಕಿಟ್ ಬೇಕಂದ್ರೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಗಾಡಿಯಲ್ಲಿ ನಮಗೆ ಸ್ಲಿಪ್ಪರ್ ಕ್ಲಚ್ಚು, ಈ ಅಡ್ಜಸ್ಟಬಲ್ ಲೀವರ್ಸು ಇದೆಲ್ಲ ಆಲ್ರೆಡಿ ಬರ್ತಾ ಇತ್ತು. ಈ 5 ಇಂಚ್ TFT ಡಿಸ್ಪ್ಲೇ ಏನಿದೆ ಇದರಲ್ಲಿ ನಮಗೆ ಹಲವಾರು ರೈಡಿಂಗ್ ಮೋಡ್ಸ್ ಕೂಡ ಇದೆ. ನೋಡಿ ಈಗ ರೈನ್ ಮೋಡಲ್ ಇದೆ. ಸೊ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ಗೆ ಹೋಗ್ಬೋದು ನಾವು. ರೈನು, ಅರ್ಬನ್ನು, ಸ್ಪೋರ್ಟು, ಟ್ರ್ಯಾಕ್ ಅಲ್ಲಿ ಇದೆ. ಸೊ ಏನಂದ್ರೆ ಸ್ವಲ್ಪ ABS ಬ್ರೇಕಿಂಗ್ ಬೈಟ್ ಏನಿದೆ ಟ್ರ್ಯಾಕ್ಗೂ ಸ್ಪೋರ್ಟ್ಗೂ ನಮಗೆ ಫುಲ್ ಪವರ್ ಅನ್ನೋದು ಕಂಪ್ಲೀಟ್ಲಿ ಜನರೇಟ್ ಆಗುತ್ತೆ. ಬಟ್ ABS ಬೈಟು, ಟ್ರಾಕ್ಷನ್ ಕಂಟ್ರೋಲ್ ಯಾವ ತರ ವರ್ಕ್ ಆಗುತ್ತೆ ಅಂತಾನೋ ಚೇಂಜಸ್ ಆಗುತ್ತೆ. ಬಟ್ ಈ ಗಾಡಿಯಲ್ಲಿ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಕಲ್ತ್ಕೊಳ್ಳಿ, ಟ್ರಾಕ್ಷನ್ ಕಂಟ್ರೋಲ್ ಕೊಡಿ ಗಾಡಿಯಲ್ಲಿ. ಆಲ್ಮೋಸ್ಟ್ 40 BHP ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಅಂದ್ರೆ ಹೇಗೆ? ಸೊ ವೆರಿ ಸೇಫ್ಟಿ ಫೀಚರು. ನಮಗೆ ಬ್ರೇಕ್ ಲಿವರ್ ಅಲ್ಲೂ ಅಡ್ಜಸ್ಟಬಿಲಿಟಿ ಸಿಗ್ತಾ ಇದೆ. ನಮಗೆ ಹೆಲ್ಮೆಟ್ ಇಂಟರ್ಕಾಮ್ ಇದೆ, ಅದನ್ನು ಕನೆಕ್ಟ್ ಮಾಡ್ಕೊಬಹುದು. ಬಟ್ ರೇನ್ ಮೋಡಲ್ಲಿ, ರೋಡ್ ಮೋಡಲ್ಲಿ ನಮಗೆ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದೊಂದನ್ನ ನೆನ್ಪಿಟ್ಕೊಬೇಕು. ಸೊ ಸ್ಲಿಪ್ಪರ್ ಕ್ಲಚ್, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್, ಅವು 2 ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೇಕು. ಈಗ ಡೈನಮಿಕ್ ಪ್ರೋ ಕಿಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಸ್ಟಿಕ್ಕರಿಂಗ್ ಹಾಕಿದ್ದಾರೆ ಅವರು. RTDSC ರೇಸ್ ಟ್ಯೂನ್ ಡೈನಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್. ಸೊ ಈ ಗಾಡಿಯಲ್ಲಿ ನಮಗೆ ಕಾರ್ಸ್ ಅಲ್ಲಿ ಯಾವ ತರ ಸ್ಟೆಬಿಲಿಟಿ ಕಂಟ್ರೋಲ್, ESC ESP ಆ ಥರ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ಆ ಥರ ಇದೆ. ಮೇನ್ ಅಡ್ವಾಂಟೇಜು, ನೀವು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಏನು ಬರ್ತಿದೆ ಇದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿಬಿಡುತ್ತೆ. ಏನು ರೇಡಾರ್ ಎಲ್ಲ ಇಲ್ಲ. ಬಟ್ ಏನಂದರೆ ನಾವೇನಾದ್ರು ಲೀನ್ ಮಾಡಿದಾಗ ಅದು ಲೀನ್ನ ಸೆನ್ಸ್ ಮಾಡಿ ನಮ್ಮ ಸ್ಪೀಡ್ ಡೌನ್ ಆಗುತ್ತೆ, ಹಾಗೆ ಅಪ್ ಆಗುತ್ತೆ. ಈ ಕಿಟ್ಟಲ್ಲಿ ಏನಾಗುತ್ತೆ ಅಂದರೆ ನಾವು ಕ್ವಿಕ್ ಶಿಫ್ಟರ್ ಏನಾದ್ರು ಯೂಸ್ ಮಾಡ್ತಿದ್ರೆ ಕ್ರೂಸ್ ಕಂಟ್ರೋಲಲ್ಲಿ ನಾವು ಕ್ವಿಕ್ ಶಿಫ್ಟರ್ನ ಯೂಸ್ ಮಾಡ್ಕೊಬೋದು. ಪ್ಲಸ್ ನಮಗೆ ಕಾರ್ನರಿಂಗ್ ABS ಅನ್ನೋದು ಕೂಡ ಸಿಗ್ತಾ ಇದೆ. ಕಾರ್ನರಿಂಗ್ ಮಾಡೋವಾಗ ಏನಾದರೂ ವೀಲ್ ಏನಾದ್ರು ಸ್ಲಿಪ್ ಆದರೆ ಅದು ಅಸಿಸ್ಟ್ ಆಗುತ್ತೆ. ಬಟ್ ಕಾರ್ನರಿಂಗ್ ABS, ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ ಗುರು. ಅದ್ರ ಜೊತೆಗೆ ವೀಲಿ ಲಿಫ್ಟ್ ಆಫ್, ಹಾಗೆ ನಾವೇನಾದ್ರು ಸ್ಟಾಪಿ ಕಂಟ್ರೋಲು, ಹೀಗೆ ಡಿಸೆಂಟ್ ಮಾಡುವಾಗ ಕಂಟ್ರೋಲ್ ಕೂಡ, ಇದು ಎಲ್ಲ ನಮಗೆ ಡೈನಮಿಕ್ ಪ್ರೋ ಕಿಟ್ಟಲ್ಲಿ ಸಿಗ್ತಾ ಇದೆ. ಬಟ್ ಅದಕ್ಕೆ ನೀವು ಆಲ್ಮೋಸ್ಟ್ 16,000 ಕೊಡಲೇಬೇಕು. ಬಟ್ ನಿಮಗೆ ಯಾವ ಕಿಟ್ ಬೇಕು ಅಂತ ನೀವು ಕಸ್ಟಮೈಸ್ ಮಾಡಿಕೊಂಡು ತೊಗೊಬೋದು. ಆಪ್ಷನ್ಸ್ ಕೊಟ್ಟಿರೋದು ಚೆನ್ನಾಗಿದೆ. ಬಟ್ ಹಾಗೆ ನಮಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು, 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗಾಡಿಯಲ್ಲಿ. 810 mm ಸೀಟ್ ಹೈಟ್ನ ಕೊಟ್ಟಿದ್ದಾರೆ. 11 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು. ಸೊ ಇದರಲ್ಲಿ ಐ ಥಿಂಕ್ ಫ್ಯೂಯಲ್ ಟ್ಯಾಂಕು ರೇಂಜ್ ಸಾಕಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಓವರ್ ಆಲ್ ಪ್ರೈಸಿಂಗ್ನ ನಾನು ಇಲ್ಲಿ ಹಾಕಿದ್ದೀನಿ. ಪ್ರೈಸಿಂಗ್ ವರ್ತಾ ಇಲ್ವಾ, ಈ ವಿಂಗ್ಲೆಟ್ ಚೆನ್ನಾಗಿದೆಯಾ ಇಲ್ವಾ, ಬಟ್ ಈ ಗಾಡಿ ಯಾವ ಥರ ಓಡಿಸುತ್ತೆ, ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ ನಾನು ನನ್ನ ರೈಡ್ ರಿವ್ಯೂ ಅಲ್ಲಿ ಹೇಳ್ತೀನಿ. ಅದರ ಲಿಂಕ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಆಲ್ರೆಡಿ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ನೋಡಿ. ಹೋಪ್ ಈ ಪರ್ಟಿಕ್ಯುಲರ್ RR310 ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ. ಸ್ಪೆಷಲಿ ಈ ಕಲರ್ ಅಲ್ಟಿಮೇಟ್ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದುವರೆಗೂ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಥಿಂಕ್ ಮೊದಲನೇ ಕನ್ನಡ ವಿಡಿಯೋ ಆಗಿರುತ್ತೆ ಈ ವಿಡಿಯೋ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾವಾಗಲೂ ಹೆಲ್ಮೆಟ್ ಹಾಕಿ ಸೇಫಾಗಿ ರೈಡ್ ಮಾಡಿ. ಜೈ ಕರ್ನಾಟಕ.